ಡಿ ಗ್ಯಾಂಗ್ನಿಂದ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದ ಬೆನ್ನಲ್ಲೇ ಪೊಲೀಸ್ ಕಸ್ಟಡಿಯಲ್ಲಿ ಈ ಘಟನೆ ಬಗ್ಗೆ ಪವಿತ್ರ ಪಶ್ಚಾತ್ತಾಪವನ್ನ ವ್ಯಕ್ತಪಡಿಸಿದ್ದಾರಂತೆ. ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದ ಬೆನ್ನಲ್ಲೇ ಪೊಲೀಸ್ ಕಸ್ಟಡಿಯಲ್ಲಿದ್ದಾರೆ ಪವಿತ್ರ. ರೇಣುಕಾ ಮೆಸೇಜ್ ವಿಚಾರ ದರ್ಶನ್ಗೆ ಗೊತ್ತಾಗಬಾರದಿತ್ತು ಅಂತ ಪಶ್ಚಾತ್ತಾಪ ವ್ಯಕ್ತಪಡಿಸಿದ್ದಾರಂತೆ. ದರ್ಶನ್ ಕಿವಿಗೆ ಮೆಸೇಜ್ ವಿಚಾರ ಬೀಳಬಾರದಿತ್ತು, ನಾನೇ ದೂರನ್ನ ನೀಡಿ ಸರಿಪಡಿಸಿಕೊಳ್ಳಬೇಕಾಗಿತ್ತು ಅಂತ ಇಲ್ಲಿ ಪವಿತ್ರ ಪಶ್ಚಾತ್ತಾಪವನ್ನ ವ್ಯಕ್ತಪಡಿಸಿದ್ದಾರೆ. ದರ್ಶನ್ಗೆ ವಿಚಾರ ಗೊತ್ತಾಗಿ ಇಷ್ಟೆಲ್ಲ ಅನಾಹುತ ಆಗೋಯ್ತು, ಇಲ್ಲ ಅಂದಿದ್ರೆ ನಾವೀಗ ಆರಾಮಾಗಿರ್ಬೋದಾಗಿತ್ತು, ಕೊಲೆ ಹಂತಕ್ಕೆ ಯಾರು ಹೋಗ್ತಿರ್ಲಿಲ್ಲ ಅಂತ ಪಶ್ಚಾತ್ತಾಪವನ್ನ ವ್ಯಕ್ತಪಡಿಸಿದ್ದಾರೆ. ಇನ್ನು ಆರೋಪಿಗಳಾಗಿ ನಾವು ಕೂಡ ಜೈಲಿಗೆ ಸೇರ್ತಿರ್ಲಿಲ್ಲ. ಈ ಎಲ್ಲಾ ಘಟನೆ ನಡೆದ ಬಳಿಕ ಪಶ್ಚಾತ್ತಾಪ ಪಡ್ತಿದ್ದಾರಂತೆ ಪವಿತ್ರ ಗೌಡ. ಅಂದ್ರೆ ಕೆಟ್ಟ ಮೇಲೆ ಬುದ್ಧಿ ಬಂತು ಅಂತಾರಲ್ಲ ಹಾಗೆ, ಈಗ ಮಿಂಚಿ ಹೋದ ಕಾಲಕ್ಕೆ ಏನು ಕೂಡ ಮಾಡೋದಕ್ಕೆ ಸಾಧ್ಯ ಇಲ್ಲ. ಈಗಾಗಲೇ ಒಂದು ಜೀವ ಹೋಗಾಗಿದೆ. ಇದು ಈ ಎಚ್ಚರಿಕೆ ಮುಂಚೆನೇ ಇದ್ದಿದ್ರೆ ಬಹುಶಃ ಒಂದು ಜೀವ ಉಳಿದಿತ್ತು, ಒಂದು ಕುಟುಂಬ ನೆಮ್ಮದಿಯಾಗಿ ಜೀವನವನ್ನ ನಡೆಸ್ತಾ ಇತ್ತೇನೋ. ಆದರೆ ಈಗ ಘಟನೆ ನಡೆದು ಹೋಗಿದೆ, ಎಲ್ಲವೂ ಕೂಡ ಕೈಮೀರಿ ಹೋಗಿದೆ. ಇನ್ನು ಡಿ ಗ್ಯಾಂಗ್ನಿಂದ ರೇಣುಕಾ ಸ್ವಾಮಿ ಕೊಲೆನೂ ಆಗೋಗಿದೆ. ಇಡೀ ಕುಟುಂಬ ಒಂದು ಕಡೆ ಈಗಾಗಲೇ ದುಃಖದ ಕಡಲಿನಲ್ಲಿ ತೇಲ್ತಾ ಇದೆ. ದರ್ಶನ್ ಗ್ಯಾಂಗ್ ಪೊಲೀಸ್ ಕಸ್ಟಡಿಯಲ್ಲಿದೆ. ಪವಿತ್ರ ಗೌಡ ಇದೇ ಸಂದರ್ಭದಲ್ಲಿ ಪಶ್ಚಾತ್ತಾಪವನ್ನ ವ್ಯಕ್ತಪಡಿಸಿದ್ದಾರೆ. ಈ ವಿಚಾರ ಅಂದ್ರೆ ಮೆಸೇಜ್ ವಿಚಾರ ದರ್ಶನ್ ಕಿವಿಗೆ ಹಾಕಬಾರ್ದಾಗಿತ್ತು, ಇದನ್ನು ನಾನೇ ಸರಿಪಡಿಸ್ಕೊಳ್ಬೇಕಾಗಿತ್ತು, ಒಂದು ದೂರನ್ನ ನೀಡಿ ಸರಿಪಡಿಸ್ಕೊಂಡಿದ್ರೆ ಇಷ್ಟೆಲ್ಲ ಆಗ್ತಿರಲಿಲ್ಲ, ಇವತ್ತು ನಾವೆಲ್ಲ ಎಷ್ಟೋ ನೆಮ್ಮದಿಯಾಗಿರ್ತಿದ್ವಿ, ಆರಾಮಾಗಿರ್ಬೋದಾಗಿತ್ತು, ಕೊಲೆ ಹಂತಕ್ಕೆ ಯಾರು ಹೋಗ್ತಿರ್ಲಿಲ್ಲ, ಆರೋಪಿಗಳಾಗಿ ನಾವು ಕೂಡ ಇಷ್ಟು ಕಷ್ಟವನ್ನ ಪಡಬೇಕಾಗಿರ್ಲಿಲ್ಲ ಅಂತ ಪಶ್ಚಾತ್ತಾಪವನ್ನ ವ್ಯಕ್ತಪಡಿಸಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ರಾಜಪ್ಪ ಇದ್ದಾರೆ. ರಾಜಪ್ಪ, ಪೊಲೀಸ್ ಕಸ್ಟಡಿಯಲ್ಲಿರುವಂತಹ ಪವಿತ್ರ ಈಗ ಪಶ್ಚಾತ್ತಾಪವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಎನ್ನುವಂತ ಮಾತುಗಳು ಕೇಳಿ ಬರ್ತಾ ಇದೆ. ಏನ್ ಸಿಗ್ತಾ ಇದೆ ಅಪ್ಡೇಟ್? ಶಕುಂತಲಾ, ಪವಿತ್ರ ಗೌಡ ಜೊತೆಗೆ ದರ್ಶನ್ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ಉಳಿದ ಆರೋಪಿಗಳಿಗೆ ಶರಣು ಮಾಡಿ ನಾವಿಬ್ರು ಕೂಡ ಬಚಾವಾಗಬಹುದು ಅನ್ನುವಂತಹ ಒಂದು ಭ್ರಮೆಯಲ್ಲಿ ಇದ್ರು. ಹೇಳಿ ಕೇಳಿ ನಟ ದರ್ಶನ್ ಆಗಿರುವಂತಹ ಕಾರಣದಿಂದಾಗಿ ಪೊಲೀಸರ ದಿಕ್ಕನ್ನು ತಪ್ಪಿಸಬಹುದು ಅನ್ನುವಂತಹ ಒಂದಿಷ್ಟು ಆಲೋಚನೆಗಳು ಕೂಡ ಅವರಲ್ಲಿ ಇತ್ತು ಅಂತ ಅನ್ಸುತ್ತೆ. ಆದ್ರೆ ಪೊಲೀಸರು ಅದಕ್ಕೆ ಆಸ್ಪದ ಕೊಡ್ಲಿಲ್ಲ. ಯಾವಾಗ ಇಡೀ ಪ್ರಕರಣದಲ್ಲಿ ಮೊದಲಿಗೆ ಬಂದು ಶರಣಾದಂತಹ ನಾಲ್ವರು ಒಂದೊಂದು ಹೇಳಿಕೆಯನ್ನು ಕೊಡೋದಕ್ಕೆ ಶುರು ಮಾಡ್ತಾರೆ. ಈ ಸಂದರ್ಭದಲ್ಲಿ ಕೂಲಂಕುಷ ತನಿಖೆ ಮಾಡಿದಂತ ಪೊಲೀಸರಿಗೆ ದರ್ಶನ್ ಹಾಗೇನೆ ಪವಿತ್ರ ಗೌಡ ಇಬ್ಬರ ಪಾತ್ರ ಇರೋದು ಕೂಡ ಗೊತ್ತಾಗುತ್ತೆ. ತಕ್ಷಣ ತಡ ಮಾಡಿದಂತಹ ಕಾಮಾಕ್ಷಿಪಾಳ್ಯ ಪೊಲೀಸರು ದರ್ಶನ್ ಹಾಗೆ ಪವಿತ್ರ ಗೌಡ ಇಬ್ಬರನ್ನು ಕೂಡ ಪೊಲೀಸ್ ಠಾಣೆಗೆ ಕರೆ ತಂದು ವಿಚಾರಣೆ ಮಾಡಿ ನಂತರ ಬಂಧನ ಮಾಡ್ತಾರೆ. ಇದಾದ ಬಳಿಕ ಈಗ ಪವಿತ್ರ ಗೌಡ ಸದ್ಯಕ್ಕೆ ಪಶ್ಚಾತ್ತಾಪಕ್ಕೆ ಒಳಗಾಗಿದ್ದಾರೆ ಅನ್ನುವಂತಹ ವಿಚಾರ ಕೂಡ ಗೊತ್ತಾಗ್ತಾ ಇರುವಂತದ್ದು. ಈ ಎಲ್ಲಾ ವಿಚಾರವನ್ನ ಕೂಡ ಒಬ್ರು ಪೊಲೀಸ್ ಹಿರಿಯ ಅಧಿಕಾರಿಗಳಿಗೆ ಹೇಳ್ಕೊಂಡಿದ್ದಾರೆ. ಅಂದ್ರೆ ರೇಣುಕಾ ಸ್ವಾಮಿ ಮೆಸೇಜ್ ಮಾಡಿದಂತಹ ವಿಚಾರ ದರ್ಶನ್ ಕಿವಿಗೆ ಬೀಳಬಾರ್ದಾಗಿತ್ತು, ನಾನೇ ಅದನ್ನ ಸರಿಪಡಿಸ್ಕೊಬಹುದಿತ್ತು, ಸೈಬರ್ ಪೊಲೀಸ್ ಠಾಣೆಗೆ ದೂರನ್ನ ಕೊಟ್ಟು ರೇಣುಕಾ ಸ್ವಾಮಿಯನ್ನ ಕರೆಸಿ ಒಂದಿಷ್ಟು ಬುದ್ಧಿವಾದವನ್ನ ಹೇಳಿ ಕಾನೂನಾತ್ಮಕವಾಗಿ ಇದನ್ನ ಸರಿಪಡಿಸ್ಕೊಳ್ಬಹುದಿತ್ತು. ಆದ್ರೆ ಯಾವಾಗ ದರ್ಶನ್ ಕಿವಿಗೆ ಈ ಇಡೀ ವಿಚಾರ ಬೀಳುತ್ತೆ, ಈ ಸಂದರ್ಭದಲ್ಲಿ ದರ್ಶನ್ ತನ್ನ ಸ್ನೇಹಿತರು ಜೊತೆಗೆ ತನ್ನ ಸಂಘದ ಅಧ್ಯಕ್ಷರೇನಿದ್ರೆ ಅವರ ಮೂಲಕವಾಗಿ ರೇಣುಕಾ ಸ್ವಾಮಿಯರನ್ನ ಕರೆದುಕೊಂಡು ಹತ್ಯೆ ಕೂಡ ಆಗಿರುವಂತದ್ದು. ಸದ್ಯಕ್ಕೆ ಎಲ್ಲರ ಬಂಧನ ಕೂಡ ಆಗಿದೆ. ಆ ಒಂದು ಹಿನ್ನೆಲೆಯಲ್ಲಿ ಪವಿತ್ರ ಗೌಡ ಈ ರೀತಿ ಮಾಡಿದ್ದು ನಾನು ತಪ್ಪು ಅನ್ನುವಂತಹ ಪಶ್ಚಾತ್ತಾಪ ಸದ್ಯಕ್ಕೆ ಪಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿರುವಂತದ್ದು. ಅಂದ್ರೆ ಎಲ್ಲಾ ಮುಗಿದ ಮೇಲೆ ಈಗ ಯೋಚನೆ ಮಾಡಿ ಪ್ರಯೋಜನ ಏನು ಅನ್ನುವಂತಹ ಪರಿಸ್ಥಿತಿ ಕೂಡ ಸದ್ಯಕ್ಕೆ ನಿರ್ಮಾಣ ಆಗಿರುವಂತದ್ದು. ಅಂದ್ರೆ ನಮ್ಮ ಪಾಡಿಗೆ ನಾವೆಲ್ಲರೂ ಕೂಡ ಆರಾಮಾಗಿರ್ತಿದ್ವಿ. ಆದ್ರೆ ದರ್ಶನ್ಗೆ ವಿಚಾರ ಗೊತ್ತಾದ ಮೇಲೆ ಅವರು ತುಂಬಾನೇ ಸೀರಿಯಸ್ ಆಗಿ ತೆಗೆದುಕೊಂಡು ಕೊಲೆ ಮಾಡುವ ಹಂತಕ್ಕೆ ಹೋಗಿದೆ ಅನ್ನುವಂತಹ ಒಂದಿಷ್ಟು ಆಲೋಚನೆ ಈಗ ಪೊಲೀಸ್ ಕಸ್ಟಡಿಯಲ್ಲಿರುವಂತಹ ಚೈತ್ರಗೌಡ ಕೂಡ ಮಾಡ್ತಾ ಇರುವಂತದ್ದು, ಪವಿತ್ರ ಮಾಡ್ತಾ ಇರುವಂತದ್ದು. ಶಕುಂತಲಾ.